ಹಾಗಾದರೆ ಸಾಕ್ಷಿ ಬೇಕಲ್ಲ, ಎವಿಡೆನ್ಸ್ ಬೇಕಲ್ಲ. ನೋಡಿದ್ದೀನಿ ಅಂತೇಳಿ ಹೇಳೋರು ಏನು ನೋಡಿದ್ದಾರೆ, ಆ ಸಮಯದಲ್ಲಿ ಏನಾಯಿತು, ಯಾಕೆ ಅವರು ಸಾಕ್ಷಿಯಾಗಿ ತನಿಖಾ ತಂಡ ಅವರನ್ನು ಪರಿಗಣಿಸಿಲ್ಲ, ಇದೆಲ್ಲವೂ ಕೂಡ ಈಗ ಇರುವಂಥ ಪ್ರಶ್ನೆ. ನಾವು ಈ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಪಡಿತಿರುವಂಥ ಈ ಸಮಯದಲ್ಲಿ ಅದರ ಡಿಟೇಲ್ ಇಲ್ಲಿವರೆಗೂ ಏನಾಯಿತು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ನಾನೇ ಪ್ರತ್ಯಕ್ಷದರ್ಶಿ ಅಂಥೇಳಿ ಮಂಡ್ಯದ ಮಾಸ್ಕ್ ಲೇಡಿ ಒಬ್ಳು ಹೇಳ್ತಾ ಇದ್ದಾಳೆ. ಸೌಜನ್ಯ ಕಿಡ್ನ್ಯಾಪ್ ಕಣ್ಣಾರ ಕಂಡಿದ್ದೇನೆ ಅಂಥೇಳಿ ಆ ಮಹಿಳೆ ಹೇಳ್ತಾ ಇದ್ದಾರೆ. ಮಹಿಳೆ ಹೇಳಿದ್ದು ಸತ್ಯವಾದರೆ 13 ವರ್ಷ ಬಾಯಿ ಬಿಡದಿದ್ದು ಯಾಕೆ ಅವರು ಎಲ್ಲವನ್ನ ಮುಚ್ಚಿಟ್ರು, ಬಾಯಿ ಬಿಡಲಿಲ್ಲ ಯಾಕೆ? ಸುಜಾತ ಭಟ್ ಹಾದಿಯಲ್ಲಿಯೇ ಸಾಕ್ತಿದೆಯ ಮಹಿಳೆಯ ಕತೆ. ಸುಜಾತ ಭಟ್ ಕಪೋಕಲ್ಪಿತ ಕಥೆಯನ್ನು ಕಟ್ಟಿದ್ರು. ಕಾಲ್ಪನಿಕವಾಗಿ ತನ್ನ ಮಗಳು ಇದ್ರು ಅಂಥೇಳಿ ಅನನ್ಯ ಭಟ್ ಅಂತೇಳಿ ಹೆಸರು ಕೊಟ್ಟರು. ಇದೇ ರೀತಿ ಸುಳ್ಳೇನಾದರೂ ಹೇಳ್ತಾ ಇದ್ದಾರೆ. ಒಂದೆಡೆ ಮಹಿಳೆ, ಇನ್ನೊಂದು ಕಡೆ ಗೋಪಾಲ್ ಪೂಜಾರಿ. ಗೋಪಾಲ್ ಪೂಜಾರಿಯನ್ನ ನಿರ್ಲಕ್ಷಿಸಿದ್ದು ಯಾಕೆ? ನಾನೇ ಪ್ರತ್ಯಕ್ಷದರ್ಶಿ ಅಂತೇಳಿ ಹೇಳಿದ್ರು ಕೂಡ ಅವರ ಮಾತನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಯಾಕೆ? ತನಿಖಾಧಿಕಾರಿ ಮುಂದೆಯೇ ಹೇಳಿಕೆಯನ್ನ ದಾಖಲಿಸಿದ್ದು ಕೂಡ ವ್ಯರ್ಥ ಆಯ್ತಾ? ಹಾಗಾದರೆ ಸಂತೋಷ್ ರಾವ್ ಆ ಸಮಯದಲ್ಲಿ ಕೈಯಲ್ಲೊಂದು ಚೀಲ ಹಿಡ್ಕೊಂಡು ನಿಂತಿದ್ದನ್ನು ನಾನು ನೋಡಿದ್ದೆ ಅಂಥೇಳಿ ಗೋಪಾಲ್ ಪೂಜಾರಿ ಹೇಳಿದ್ರು ಕೂಡ ಯಾಕೆ ಗೋಪಾಲ್ ಪೂಜಾರಿ ಅವರನ್ನು ಇವರು ಸಾಕ್ಷಿಯಾಗಿ ಪರಿಗಣಿಸಿಲ್ಲ? ನಾನೇ ಐ ವಿಟ್ನೆಸ್ ಅಂದರೂ ಕೂಡ ಕೋರ್ಟ್ಗೆ ಕರೆಯಲಿಲ್ಲ ಯಾಕೆ? ಗೋಪಾಲ್ ಪೂಜಾರಿಯನ್ನು ಕೋರ್ಟ್ಗೆ ಯಾಕೆ ಕರೆಯಲಿಲ್ಲ? ಗೋಪಾಲ್ ಪೂಜಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಈ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣದ ದಿಕ್ಕು ದೆಸೆಯ ಬದಲಾಗಿ ಹೋಗ್ತಾ ಇತ್ತು. ನಿರ್ಣಾಯಕ ಸಾಕ್ಷಿಗೆ ಸಮಾಧಿ ಕಟ್ಟಿದ್ರ ತನಿಖಾಧಿಕಾರಿ. ತನಿಖಾಧಿಕಾರಿಗಳ ಎಡವಟ್ಟು ಇದರಲ್ಲಿ ಇದೆಯಾ? ಇದೆಲ್ಲವೂ ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ರಿಪಬ್ಲಿಕನ್ ಇಂಚಿಂಚು ಈ ಪ್ರಕರಣದ ತನಿಖಾ ವರದಿಯ ಮೂಲಕ ಜನರ ಮುಂದೆ ಸತ್ಯಾಸತ್ಯತೆಯನ್ನು ತೆರೆದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿಯೇ ಮಂಡ್ಯದ ಆ ಲೇಡಿ ಇವತ್ತು, ಗೋಪಾಲ್ ಪೂಜಾರಿ ನಾಳೆಯೂ ಕೂಡ ಇನ್ನೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ನಿಮ್ಮ ಮುಂದೆ ತೆರೆದಿಡ್ತೀವಿ. ಹಾಗಾದರೆ ಸಾಕ್ಷಿ ಬೇಕಲ್ಲ, ಎವಿಡೆನ್ಸ್ ಬೇಕಲ್ಲ. ನೋಡಿದ್ದೀನಿ ಅಂತೇಳಿ ಹೇಳೋರು ಏನು ನೋಡಿದ್ದಾರೆ, ಆ ಸಮಯದಲ್ಲಿ ಏನಾಯಿತು, ಯಾಕೆ ಅವರು ಸಾಕ್ಷಿಯಾಗಿ ತನಿಖಾ ತಂಡ ಅವರನ್ನು ಪರಿಗಣಿಸಿಲ್ಲ, ಇದೆಲ್ಲವೂ ಕೂಡ ಈಗ ಇರುವಂಥ ಪ್ರಶ್ನೆ. ನಾವು ಈ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಪಡಿತಿರುವಂಥ ಈ ಸಮಯದಲ್ಲಿ ಅದರ ಡಿಟೇಲ್ ಇಲ್ಲಿವರೆಗೂ ಏನಾಯಿತು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ನಾನೇ ಪ್ರತ್ಯಕ್ಷದರ್ಶಿ ಅಂಥೇಳಿ ಮಂಡ್ಯದ ಮಾಸ್ಕ್ ಲೇಡಿ ಒಬ್ಳು ಹೇಳ್ತಾ ಇದ್ದಾಳೆ. ಸೌಜನ್ಯ ಕಿಡ್ನ್ಯಾಪ್ ಕಣ್ಣಾರ ಕಂಡಿದ್ದೇನೆ ಅಂಥೇಳಿ ಆ ಮಹಿಳೆ ಹೇಳ್ತಾ ಇದ್ದಾರೆ. ಮಹಿಳೆ ಹೇಳಿದ್ದು ಸತ್ಯವಾದರೆ 13 ವರ್ಷ ಬಾಯಿ ಬಿಡದಿದ್ದು ಯಾಕೆ ಅವರು ಎಲ್ಲವನ್ನ ಮುಚ್ಚಿಟ್ರು, ಬಾಯಿ ಬಿಡಲಿಲ್ಲ ಯಾಕೆ? ಸುಜಾತ ಭಟ್ ಹಾದಿಯಲ್ಲಿಯೇ ಸಾಕ್ತಿದೆಯ ಮಹಿಳೆಯ ಕತೆ. ಸುಜಾತ ಭಟ್ ಕಪೋಕಲ್ಪಿತ ಕಥೆಯನ್ನು ಕಟ್ಟಿದ್ರು. ಕಾಲ್ಪನಿಕವಾಗಿ ತನ್ನ ಮಗಳು ಇದ್ರು ಅಂಥೇಳಿ ಅನನ್ಯ ಭಟ್ ಅಂತೇಳಿ ಹೆಸರು ಕೊಟ್ಟರು. ಇದೇ ರೀತಿ ಸುಳ್ಳೇನಾದರೂ ಹೇಳ್ತಾ ಇದ್ದಾರೆ. ಒಂದೆಡೆ ಮಹಿಳೆ, ಇನ್ನೊಂದು ಕಡೆ ಗೋಪಾಲ್ ಪೂಜಾರಿ. ಗೋಪಾಲ್ ಪೂಜಾರಿಯನ್ನ ನಿರ್ಲಕ್ಷಿಸಿದ್ದು ಯಾಕೆ? ನಾನೇ ಪ್ರತ್ಯಕ್ಷದರ್ಶಿ ಅಂತೇಳಿ ಹೇಳಿದ್ರು ಕೂಡ ಅವರ ಮಾತನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಯಾಕೆ? ತನಿಖಾಧಿಕಾರಿ ಮುಂದೆಯೇ ಹೇಳಿಕೆಯನ್ನ ದಾಖಲಿಸಿದ್ದು ಕೂಡ ವ್ಯರ್ಥ ಆಯ್ತಾ? ಹಾಗಾದರೆ ಸಂತೋಷ್ ರಾವ್ ಆ ಸಮಯದಲ್ಲಿ ಕೈಯಲ್ಲೊಂದು ಚೀಲ ಹಿಡ್ಕೊಂಡು ನಿಂತಿದ್ದನ್ನು ನಾನು ನೋಡಿದ್ದೆ ಅಂಥೇಳಿ ಗೋಪಾಲ್ ಪೂಜಾರಿ ಹೇಳಿದ್ರು ಕೂಡ ಯಾಕೆ ಗೋಪಾಲ್ ಪೂಜಾರಿ ಅವರನ್ನು ಇವರು ಸಾಕ್ಷಿಯಾಗಿ ಪರಿಗಣಿಸಿಲ್ಲ? ನಾನೇ ಐ ವಿಟ್ನೆಸ್ ಅಂದರೂ ಕೂಡ ಕೋರ್ಟ್ಗೆ ಕರೆಯಲಿಲ್ಲ ಯಾಕೆ? ಗೋಪಾಲ್ ಪೂಜಾರಿಯನ್ನು ಕೋರ್ಟ್ಗೆ ಯಾಕೆ ಕರೆಯಲಿಲ್ಲ? ಗೋಪಾಲ್ ಪೂಜಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಈ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣದ ದಿಕ್ಕು ದೆಸೆಯ ಬದಲಾಗಿ ಹೋಗ್ತಾ ಇತ್ತು. ನಿರ್ಣಾಯಕ ಸಾಕ್ಷಿಗೆ ಸಮಾಧಿ ಕಟ್ಟಿದ್ರ ತನಿಖಾಧಿಕಾರಿ. ತನಿಖಾಧಿಕಾರಿಗಳ ಎಡವಟ್ಟು ಇದರಲ್ಲಿ ಇದೆಯಾ? ಇದೆಲ್ಲವೂ ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ರಿಪಬ್ಲಿಕನ್ ಇಂಚಿಂಚು ಈ ಪ್ರಕರಣದ ತನಿಖಾ ವರದಿಯ ಮೂಲಕ ಜನರ ಮುಂದೆ ಸತ್ಯಾಸತ್ಯತೆಯನ್ನು ತೆರೆದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿಯೇ ಮಂಡ್ಯದ ಆ ಲೇಡಿ ಇವತ್ತು, ಗೋಪಾಲ್ ಪೂಜಾರಿ ನಾಳೆಯೂ ಕೂಡ ಇನ್ನೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ನಿಮ್ಮ ಮುಂದೆ ತೆರೆದಿಡ್ತೀವಿ. ಹಾಗಾದರೆ ಸಾಕ್ಷಿ ಬೇಕಲ್ಲ, ಎವಿಡೆನ್ಸ್ ಬೇಕಲ್ಲ. ನೋಡಿದ್ದೀನಿ ಅಂತೇಳಿ ಹೇಳೋರು ಏನು ನೋಡಿದ್ದಾರೆ, ಆ ಸಮಯದಲ್ಲಿ ಏನಾಯಿತು, ಯಾಕೆ ಅವರು ಸಾಕ್ಷಿಯಾಗಿ ತನಿಖಾ ತಂಡ ಅವರನ್ನು ಪರಿಗಣಿಸಿಲ್ಲ, ಇದೆಲ್ಲವೂ ಕೂಡ ಈಗ ಇರುವಂಥ ಪ್ರಶ್ನೆ. ನಾವು
ಈ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಪಡಿತಿರುವಂಥ ಈ ಸಮಯದಲ್ಲಿ ಅದರ ಡಿಟೇಲ್ ಇಲ್ಲಿವರೆಗೂ ಏನಾಯಿತು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ನಾನೇ ಪ್ರತ್ಯಕ್ಷದರ್ಶಿ ಅಂಥೇಳಿ ಮಂಡ್ಯದ ಮಾಸ್ಕ್ ಲೇಡಿ ಒಬ್ಳು ಹೇಳ್ತಾ ಇದ್ದಾಳೆ. ಸೌಜನ್ಯ ಕಿಡ್ನ್ಯಾಪ್ ಕಣ್ಣಾರೆ ಕಂಡಿದ್ದೇನೆ ಅಂಥೇಳಿ ಆ ಮಹಿಳೆ ಹೇಳ್ತಾ ಇದ್ದಾರೆ. ಮಹಿಳೆ ಹೇಳಿದ್ದು ಸತ್ಯವಾದರೆ 13 ವರ್ಷ ಬಾಯಿ ಬಿಡದಿದ್ದು ಯಾಕೆ ಅವರು ಎಲ್ಲವನ್ನ ಮುಚ್ಚಿಟ್ರು, ಬಾಯಿ ಬಿಡಲಿಲ್ಲ ಯಾಕೆ? ಸುಜಾತ ಭಟ್ ಹಾದಿಯಲ್ಲಿಯೇ ಸಾಕ್ತಿದೆಯಾ ಮಹಿಳೆಯ ಕತೆ? ಸುಜಾತ ಭಟ್ ಕಪೋಕಲ್ಪಿತ ಕಥೆಯನ್ನು ಕಟ್ಟಿದ್ರು. ಕಾಲ್ಪನಿಕವಾಗಿ ತನ್ನ ಮಗಳು ಇದ್ರು ಅಂಥೇಳಿ ಅನನ್ಯ ಭಟ್ ಅಂತೇಳಿ ಹೆಸರು ಕೊಟ್ಟರು. ಇದೇ ರೀತಿ ಸುಳ್ಳೇನಾದರೂ ಹೇಳ್ತಾ ಇದ್ದಾರೆ. ಒಂದೆಡೆ ಮಹಿಳೆ, ಇನ್ನೊಂದು ಕಡೆ ಗೋಪಾಲ್ ಪೂಜಾರಿ. ಗೋಪಾಲ್ ಪೂಜಾರಿಯನ್ನ ನಿರ್ಲಕ್ಷಿಸಿದ್ದು ಯಾಕೆ? ನಾನೇ ಪ್ರತ್ಯಕ್ಷದರ್ಶಿ ಅಂತೇಳಿ ಹೇಳಿದ್ರು ಕೂಡ ಅವರ ಮಾತನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಯಾಕೆ? ತನಿಖಾಧಿಕಾರಿ ಮುಂದೆಯೇ ಹೇಳಿಕೆಯನ್ನ ದಾಖಲಿಸಿದ್ದು ಕೂಡ ವ್ಯರ್ಥ ಆಯ್ತಾ? ಹಾಗಾದರೆ ಸಂತೋಷ್ ರಾವ್ ಆ ಸಮಯದಲ್ಲಿ ಕೈಯಲ್ಲೊಂದು ಚೀಲ ಹಿಡ್ಕೊಂಡು ನಿಂತಿದ್ದನ್ನು ನಾನು ನೋಡಿದ್ದೆ ಅಂಥೇಳಿ ಗೋಪಾಲ್ ಪೂಜಾರಿ ಹೇಳಿದ್ರು ಕೂಡ ಯಾಕೆ ಗೋಪಾಲ್ ಪೂಜಾರಿ ಅವರನ್ನು ಇವರು ಸಾಕ್ಷಿಯಾಗಿ ಪರಿಗಣಿಸಿಲ್ಲ? ನಾನೇ ಐ ವಿಟ್ನೆಸ್ ಅಂದರೂ ಕೂಡ ಕೋರ್ಟ್ಗೆ ಕರೆಯಲಿಲ್ಲ ಯಾಕೆ? ಗೋಪಾಲ್ ಪೂಜಾರಿಯನ್ನು ಕೋರ್ಟ್ಗೆ ಯಾಕೆ ಕರೆಯಲಿಲ್ಲ? ಗೋಪಾಲ್ ಪೂಜಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಈ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣದ ದಿಕ್ಕು ದೆಸೆಯ ಬದಲಾಗಿ ಹೋಗ್ತಾ ಇತ್ತು. ನಿರ್ಣಾಯಕ ಸಾಕ್ಷಿಗೆ ಸಮಾಧಿ ಕಟ್ಟಿದ್ರ ತನಿಖಾಧಿಕಾರಿಗಳ ಎಡವಟ್ಟು ಇದರಲ್ಲಿ ಇದೆಯಾ? ಇದೆಲ್ಲವೂ ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ರಿಪಬ್ಲಿಕನ್ ಇಂಚಿಂಚು ಈ ಪ್ರಕರಣದ ತನಿಖಾ ವರದಿಯ ಮೂಲಕ ಜನರ ಮುಂದೆ ಸತ್ಯಾಸತ್ಯತೆಯನ್ನು ತೆರೆದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿಯೇ ಮಂಡ್ಯದ ಆ ಲೇಡಿ ಇವತ್ತು, ಗೋಪಾಲ್ ಪೂಜಾರಿ ನಾಳೆಯೂ ಕೂಡ ಇನ್ನೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ನಿಮ್ಮ ಮುಂದೆ ತೆರೆದಿಡ್ತೀವಿ. ಹಾಗಾದರೆ ಸಾಕ್ಷಿ ಬೇಕಲ್ಲ, ಎವಿಡೆನ್ಸ್ ಬೇಕಲ್ಲ. ನೋಡಿದ್ದೀನಿ ಅಂತೇಳಿ ಹೇಳೋರು ಏನು ನೋಡಿದ್ದಾರೆ, ಆ ಸಮಯದಲ್ಲಿ ಏನಾಯಿತು, ಯಾಕೆ ಅವರು ಸಾಕ್ಷಿಯಾಗಿ ತನಿಖಾ ತಂಡ ಅವರನ್ನು ಪರಿಗಣಿಸಿಲ್ಲ? ಇದೆಲ್ಲವೂ ಕೂಡ ಈಗ ಇರುವಂಥ ಪ್ರಶ್ನೆ. ನಾವು ಈ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಪಡಿತಿರುವಂಥ ಈ ಸಮಯದಲ್ಲಿ ಅದರ ಡಿಟೇಲ್ ಇಲ್ಲಿವರೆಗೂ ಏನಾಯಿತು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ನಾನೇ ಪ್ರತ್ಯಕ್ಷದರ್ಶಿ ಅಂಥೇಳಿ ಮಂಡ್ಯದ ಮಾಸ್ಕ್ ಲೇಡಿ ಒಬ್ಳು ಹೇಳ್ತಾ ಇದ್ದಾಳೆ. ಸೌಜನ್ಯ ಕಿಡ್ನ್ಯಾಪ್ ಕಣ್ಣಾರೆ ಕಂಡಿದ್ದೇನೆ ಅಂಥೇಳಿ ಆ ಮಹಿಳೆ ಹೇಳ್ತಾ ಇದ್ದಾರೆ. ಮಹಿಳೆ ಹೇಳಿದ್ದು ಸತ್ಯವಾದರೆ 13 ವರ್ಷ ಬಾಯಿ ಬಿಡದಿದ್ದು ಯಾಕೆ ಅವರು ಎಲ್ಲವನ್ನ ಮುಚ್ಚಿಟ್ರು, ಬಾಯಿ ಬಿಡಲಿಲ್ಲ ಯಾಕೆ? ಸುಜಾತ ಭಟ್ ಹಾದಿಯಲ್ಲಿಯೇ ಸಾಕ್ತಿದೆಯಾ ಮಹಿಳೆಯ ಕತೆ? ಸುಜಾತ ಭಟ್ ಕಪೋಕಲ್ಪಿತ ಕಥೆಯನ್ನು ಕಟ್ಟಿದ್ರು. ಕಾಲ್ಪನಿಕವಾಗಿ ತನ್ನ ಮಗಳು ಇದ್ರು ಅಂಥೇಳಿ ಅನನ್ಯ ಭಟ್ ಅಂತೇಳಿ ಹೆಸರು ಕೊಟ್ಟರು. ಇದೇ ರೀತಿ ಸುಳ್ಳೇನಾದರೂ ಹೇಳ್ತಾ ಇದ್ದಾರೆ. ಒಂದೆಡೆ ಮಹಿಳೆ, ಇನ್ನೊಂದು ಕಡೆ ಗೋಪಾಲ್ ಪೂಜಾರಿಯನ್ನ ನಿರ್ಲಕ್ಷಿಸಿದ್ದು ಯಾಕೆ? ನಾನೇ ಪ್ರತ್ಯಕ್ಷದರ್ಶಿ ಅಂತೇಳಿ ಹೇಳಿದ್ರು ಕೂಡ ಅವರ ಮಾತನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಯಾಕೆ? ತನಿಖಾಧಿಕಾರಿ ಮುಂದೆಯೇ ಹೇಳಿಕೆಯನ್ನ ದಾಖಲಿಸಿದ್ದು ಕೂಡ ವ್ಯರ್ಥ ಆಯ್ತಾ? ಹಾಗಾದರೆ ಸಂತೋಷ್ ರಾವ್ ಆ ಸಮಯದಲ್ಲಿ ಕೈಯಲ್ಲೊಂದು ಚೀಲ ಹಿಡ್ಕೊಂಡು ನಿಂತಿದ್ದನ್ನು ನಾನು ನೋಡಿದ್ದೆ ಅಂಥೇಳಿ ಗೋಪಾಲ್ ಪೂಜಾರಿ ಹೇಳಿದ್ರು ಕೂಡ ಯಾಕೆ ಗೋಪಾಲ್ ಪೂಜಾರಿ ಅವರನ್ನು ಇವರು ಸಾಕ್ಷಿಯಾಗಿ ಪರಿಗಣಿಸಿಲ್ಲ? ನಾನೇ ಐ ವಿಟ್ನೆಸ್ ಅಂದರೂ ಕೂಡ ಕೋರ್ಟ್ಗೆ ಕರೆಯಲಿಲ್ಲ ಯಾಕೆ? ಗೋಪಾಲ್ ಪೂಜಾರಿಯನ್ನು ಕೋರ್ಟ್ಗೆ ಯಾಕೆ ಕರೆಯಲಿಲ್ಲ? ಗೋಪಾಲ್ ಪೂಜಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಈ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣದ ದಿಕ್ಕು ದೆಸೆಯ ಬದಲಾಗಿ ಹೋಗ್ತಾ ಇತ್ತು. ನಿರ್ಣಾಯಕ ಸಾಕ್ಷಿಗೆ ಸಮಾಧಿ ಕಟ್ಟಿದ್ರ ತನಿಖಾಧಿಕಾರಿಗಳ ಎಡವಟ್ಟು ಇದರಲ್ಲಿ ಇದೆಯಾ? ಇದೆಲ್ಲವೂ ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ರಿಪಬ್ಲಿಕನ್ ಇಂಚಿಂಚು ಈ ಪ್ರಕರಣದ ತನಿಖಾ ವರದಿಯ ಮೂಲಕ ಜನರ ಮುಂದೆ ಸತ್ಯಾಸತ್ಯತೆಯನ್ನು ತೆರೆದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿಯೇ ಮಂಡ್ಯದ ಆ ಲೇಡಿ ಇವತ್ತು, ಗೋಪಾಲ್ ಪೂಜಾರಿ ನಾಳೆಯೂ ಕೂಡ ಇನ್ನೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ನಿಮ್ಮ ಮುಂದೆ ತೆರೆದಿಡ್ತೀವಿ. ನಮ್ಮ